ನಮ್ಮ ಜನಗಳಿಗೆ ಈ ಸ್ಟಾಕ್ ಮಾರ್ಕೆಟ್ ಎಷ್ಟು ಹುಚ್ಚೆಡ್ಸಿದೆ ಅಂದರೆ ಜನಗಳು ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸ್ಟಾಕ್ ಮಾರ್ಕೆಟೇ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ದಂಗೆ ಇನ್ನೆಲ್ಲೂ ಮಾಡೋಕ್ಕಾಗಲ್ಲ ಅಂತ ಇವ್ರದ್ದು ಅಸಂಪ್ಷನ್ ಇದೆ. ರೀಸೆಂಟಾಗಿ ಬರ್ತಿರೋ ಎಲ್ಲ IPOಗೂ ಅಪ್ಲೈ ಮಾಡಿದ್ರೆ ಯಾವ್ದಾನ ಒಂದು IPO ಸಿಕ್ಬಿಟ್ರೆ ಆ IPO ಡಬಲ್. ಅದರಲ್ಲೂ ಕೂಡ ಈ SME IPOಗಳಂತೂ ಜನಗಳನ್ನ ಹುಚ್ಚೆಡ್ಸ್ಬಿಟ್ಟಿದ್ದಾವೆ. ಈ ಕಂಪ್ನಿ ಹೆಸರು ಬಾಸ್ ಪ್ಯಾಕೇಜಿಂಗ್ ಅಂತ. ಈ ಕಂಪ್ನಿ ರೀಸೆಂಟ್ ಆಗಿ SME IPO ಅಪ್ಲೈ ಮಾಡಿ ಈ ಕಂಪ್ನಿ ಕೇಳಿರೋ ದುಡ್ಡು 8 ಕೋಟಿ, ಆದ್ರೆ ನಮ್ಮ ಜನ ಕೊಟ್ಟಿರೋ ದುಡ್ಡು 1073 ಕೋಟಿ. ಈ ಕಂಪ್ನಿ ಏನ್ ಮಾಡುತ್ತೆ ಅಂದ್ರೆ ಈ ಕಂಪ್ನಿ ಪ್ಯಾಕೇಜಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಏನ್ ಪ್ಯಾಕೇಜಿಂಗ್ ಮಾಡ್ತಾನೋ ಅವನಿಗೆ ಗೊತ್ತು. ನೀವು ಅವ್ರ ಆಫೀಸ್ ನೋಡಿರ್ಬೋದು, ಯಾವುದೋ 45 ವರ್ಷದಿಂದ ಯೂಸ್ ಮಾಡದೇ ಇರೋ ಗೋಡನ್ ಇದ್ದಂಗಿದೆ. ನಮ್ಮೂರ್ ಸೈಡು ಇಟ್ಟಿನ ಗಿರಾಣಿ ಇರ್ತಾವಲ್ಲ, ಇಟ್ಟಿನ ಗಿರಾಣಿಗಳು ಇದೇ ತರ ಇರ್ತವೆ. ಅವರು ಕೂಡ ನಾಳೆ SME IPO ಬಂದ್ಬಿಟ್ಟು ನನಗೆ 12 ಕೋಟಿ ಕೊಡಿ ಅಂತ ಕೇಳಿದ್ರೆ ನಮ್ಮ ಜನ ಅವ್ರಿಗೂ ಕೂಡ 2-3 ಸಾವಿರ ಕೋಟಿ ಕೊಟ್ಬಿಡ್ತಾರೆ. ಯಾಕಂದ್ರೆ ನಮ್ಮ ಜನಗಳಿಗೆ ಅಷ್ಟು ತಲೆ ಕೆಟ್ಬಿಟ್ಟಿದೆ. ಸುಮ್ಮನೆ ತಲೆ ಕೆಟ್ಟಿಲ್ಲ, ಈ ದುಡ್ಡು ಅವ್ರನ್ನ ತಲೆ ಕೆಡಿಸಿದೆ. ಈ ಕಂಪ್ನಿ ಹತ್ರ ಟೋಟಲ್ಲು 64 ಜನ ಕೆಲಸ ಮಾಡ್ತಾರೆ. ಈ ಕಂಪ್ನಿದು ಟೋಟಲ್ ಆಫೀಸ್ ಇರೋದು ಕೇವಲ 500 ಸ್ಕ್ವೇರ್ ಫೀಟ್. ಈ ಕಂಪ್ನಿ 2023ಗೆ ಎಷ್ಟು ಲಾಭ ಮಾಡಿದ್ನೋ ಈ ವರ್ಷ ಕೂಡ ಅಷ್ಟೇ ಲಾಭ ಮಾಡಿದ್ದಾನೆ, ನೋ ಗ್ರೋತ್. ಆಮೇಲೆ ಈ ಕಂಪ್ನಿಗೆ ಈ 8 ಕೋಟಿ ಏನಕ್ಕೆ ಬೇಕಂದ್ರೆ, ಏನಕ್ಕೆ ಈ ಕಂಪ್ನಿ IPOಗೆ ಅಪ್ಲೈ ಮಾಡಿದ್ದಾನೆ, ಏನಕ್ಕೆ ದುಡ್ಡು ಬೇಕು ಅಂತ ಕೇಳಿದ್ರೆ ಅವನು ಹೇಳ್ತಾ ಇದ್ದಾನೆ ನಾನು ಮಾಡಿರೋ ಸಾಲ ತೀರ್ಸಕ್ಕೆ ಅಂತ. ಬರೋ ಅರ್ಧಕ್ಕರ್ಧ SME IPOಗಳೆಲ್ಲನೂ ಹೇಳೋ ರೀಸನ್ ಇದೇನೆ, ನಾವು ಮಾಡಿರೋ ಸಾಲ ತೀರ್ಸಕ್ಕೆ ಅಂತ. ನೀವು ಸಾಲ ಮಾಡಿಬಿಟ್ಟು ನೀವು ಬಿಸ್ನೆಸ್ ರನ್ ಮಾಡ್ದಲ್ಲೇ ಇದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ SME IPO ಇಂದ ಜನಗಳ ಹತ್ರ ದುಡ್ಡಿಸ್ಕೊಂಡು ಸಾಲ ತೀರ್ಸಕ್ಕೆ ನೀವೇ ಬೇಕಾ? ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ದುಡ್ಡಿಸ್ಕೊಂಡವ್ರನ್ನ ನೋಡಿದ್ದೀವಿ. ಬಿಸ್ನೆಸ್ ಮಾಡೋಕ್ಕಾಗ್ದಲೇ ಮಾಡಿರೋ ಸಾಲ ತೀರ್ಸಕ್ಕೆ ಯಾರ ಹತ್ರ ದುಡ್ಡಿಸ್ಕೊಂತಿದ್ದಾರೆ ಅಂದರೆ ನೀವು ಯಾವ ರೀತಿ ದುಡ್ಡನ್ನ ಅದಕ್ಕೆ ಕೊಡ್ತಾ ಇದ್ದೀರಾ? ಏನು ಯೋಚನೆ ಮಾಡ್ತಾ ಇಲ್ಲ. ಆಮೇಲೆ ಈ ಕಂಪ್ನಿದು ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಈ ಕಂಪ್ನಿ ಪ್ರತಿ ಸಲ ಮಾಡೋ ಲಾಭದಿಂದ ಬಿಸ್ನೆಸ್ ರನ್ ಮಾಡೋಕ್ಕಾಗ್ತಾ ಇಲ್ಲ, ಮೈನಸ್ ಆಗ್ತಾ ಇದೆ. ಅಂದರೆ ಈ ಕಂಪ್ನಿ ಬಾಡಿಗೆ ಕಟ್ಟೋದಿರಲಿ, ಎಂಪ್ಲಾಯ್ಗಳಿಗೆ ಸಂಬಳ ಕೊಡೋದಿರಲಿ, ಇದೆಲ್ಲ ಮಾಡಿನೂ ಕಂಪ್ನಿ ಹತ್ರ ದುಡ್ಡು ಉಳಿತಾನೆ ಇಲ್ಲ. ಇದನ್ನೆಲ್ಲ ನಡೆಸೋಕ್ಕೆ ಹೊರಗಡೆಯಿಂದ ದುಡ್ಡು ತರಬೇಕಾಗಿದೆ. ಆ ದುಡ್ಡು ಎಲ್ಲಿಂದ ಬರ್ತಾ ಇದೆ? ಈ IPO ಇಂದ ಕೊಡಿ ಅಂತ ಕೇಳ್ತಾ ಇದ್ದಾರೆ. IPO ಬರ್ತಿರೋದೇ ಅವ್ರು ಇದಕ್ಕೋಸ್ಕರ, ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ನ ಕ್ಲಿಯರ್ ಮಾಡೋಕ್ಕೆ, ಮತ್ತೆ ತಾನು ಮಾಡಿರೋ ಸಾಲ ಕ್ಲಿಯರ್ ಮಾಡೋಕ್ಕೆ. ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ, ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಸಿಂಪಲ್ಲು, ನೀವು ಒಂದು ಬಿಸ್ನೆಸ್ನ ರನ್ ಮಾಡೋಕ್ಕೆ ಕ್ಯಾಪಿಟಲ್ ಎಷ್ಟು ಬೇಕಾಗುತ್ತೆ ಅದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಬಿಸ್ನೆಸ್ ರಾ ಮೆಟೀರಿಯಲ್ ತರೋಕ್ಕೆ, ಅವ್ರಿಗೆ ಎಂಪ್ಲಾಯ್ಗಳಿಗೆ ಸಂಬಳ ಕೊಡೋಕ್ಕೆ, ಬಾಡಿಗೆ ಕಟ್ಟೋಕ್ಕೆ, ಇದಕ್ಕೆಲ್ಲದಕ್ಕೂ ಸೇರಿ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ನೆಗೆಟಿವ್ ಅಂದರೆ ನಾರ್ಮಲಿ ನಿನಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗಿರೋದು 1 ಕೋಟಿ ರೂಪಾಯಿ ಅಂದರೆ, ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಈಗ 50 ಲಕ್ಷ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅಂದರೆ ಏನರ್ಥ? ನಿನಗೆ ನಿನ್ನ ಬಿಸ್ನೆಸ್ನ ನಡೆಸೋಕ್ಕೆ -50 ಲಕ್ಷ ಬೇಕಾಗಿದೆ. 50 ಲಕ್ಷ ಎವ್ರಿ ಇಯರ್ ನಿನಗೆ ದುಡ್ಡು ಬೇಕಾಗಿದೆ. ಯಾಕಂದರೆ ನೀನು ಸೇಲ್ ಮಾಡಿರೋ ಅಮೌಂಟ್ ಯಾವುದು ನಿನಗೆ ಬರ್ತಾ ಇಲ್ಲ. ಇದು ಆ್ಯಕ್ಚುಲಿ ಗುಡ್ ಬಿಸ್ನೆಸ್ ಅಲ್ಲ. ಯಾಕಂದರೆ ಈ ಸಲ IPO ಬಂದ್ಬಿಟ್ಟು ದುಡ್ಡು ಇಸ್ಕೊಂಡು ವರ್ಕಿಂಗ್ ಕ್ಯಾಪಿಟಲ್ನ ಸರಿ ಮಾಡಿದ್ರು, ಮತ್ತೆ ಮುಂದೆ ಹೋಗಿ ಏನು ಮಾಡ್ತಾರೆ? ಮುಂದೆ ಹೋಗಿ ಎಲ್ಲ ಒಂದು ದಿವಸ ಸಿಗಾಕಂತಾರೆ. ಆದರೆ ನಮ್ಮ ಜನಕ್ಕೆ ಇದೆಲ್ಲ ಬೇಕಾಗಿಲ್ಲ. ರೀಸೆಂಟ್ಲಿ ನೋಡ್ತಾ ಬಂದಿದ್ದಾರೆ, ಯಾವುದಾದ್ರೂ IPO ಬಂದರೆ ಅದು ಇಮಿಡಿಯೇಟ್ಲಿ ಡಬಲ್ ಆಗುತ್ತೆ. ಈಗೆಲ್ಲ IPO ಬರೀ ಬಂದಿದ್ದ ದಿವಸನೇ ಡಬಲ್ ಆಗುತ್ತೆ. ಈಸಿ ಅಲ್ಲ ದುಡ್ಡು ಮಾಡೋದು. ಯಾಕೆ ಇಷ್ಟೆಲ್ಲ ಕಷ್ಟಪಡಬೇಕು? ಅದಕ್ಕೆ ಅವ್ನು ಕೇಳಿರೋ 8 ಕೋಟಿಗೆ 1000 ಕೋಟಿ ಕೊಡಕ್ಕೆ ನಿಂತಿದ್ದಾರೆ. ಆದರೆ 1000 ಕೋಟಿ ಕೂಡ ಆ ಕಂಪ್ನಿಗೆ ಹೋಗಲ್ಲ, ಅದು ಹೋಗೋದೇ 8 ಕೋಟಿ. ಆದರೆ ಆ ಕಂಪ್ನಿ ಲಿಸ್ಟ್ ಆಗುತ್ತಲ್ಲ, ಮಾರ್ಕೆಟಿಗೆ ಬಂದ ತಕ್ಷಣ ಈ ಉಳಿದಿರೋ ದುಡ್ಡು ಏನು ಅಲರ್ಟ್ ಆಗ್ದಲೇ ದುಡ್ಡು ಇಟ್ಕೊಂಡಿರ್ತಾರಲ್ಲ ಅವರೆಲ್ಲ ಬಂದು ಅಲ್ಲಿ ಬೈ ಮಾಡ್ತಾರೆ. ಯಾಕಂದ್ರೆ ಶೇರ್ ಅವಾಗ ಮೇಲೋಗುತ್ತೆ. ಆಮೇಲೆ ಸಿಗಾಕೊಂಡು ಈ ಸ್ಟಾಕ್ ಮಾರ್ಕೆಟ್ ಬೇಡ, ಇದ್ರ ಸಂಬಂಧನೂ ಬೇಡ ಅಂತ ಓಡೋಗ್ತಾರೆ. ಇದು ರೀಸೆಂಟ್ಲಿ 66 ರೂಪಾಯಿಗೆ ಬಂದಿರೋ IPO ಓಪನಿಂಗ್ ದಿವಸನೇ 86 ರೂಪಾಯಿ ಆಗಿದೆ. ಇವಾಗ ಮತ್ತೆ ಡೌನ್ ಆಗ್ತಾ ಇದೆ, ಎವ್ರಿ ಡೇ ಡೌನ್ ಆಗ್ತಾ ಇದೆ. 73 ರೂಪಾಯಿ ಇದೆ. ಯಾರು ಇನ್ವೆಸ್ಟ್ ಮಾಡಿದ್ರಲ್ಲ ಅವ್ರು ಸಿಗಾಕೊಂಡ್ರು. ಯಾಕಂದ್ರೆ ಈಗ ಡೈಲಿ ಲೋವರ್ ಫ್ರೀಸ್ ಆಗುತ್ತೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ SME IPOಗಳು ಹಿಂದಿಂದೇನೆ ಬರ್ತಾ ಇದಾವೆ ಇದನ್ನ ನೋಡಿ ನಾವೆಲ್ಲ ಹೇಳ್ತಿದೀವಿ ಇದು ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ತುಂಬಾ ಜನ ಇನ್ಶೂರೆನ್ಸ್ ಕೂಡ ಸ್ಕ್ಯಾಮ್ ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಯಾರನ್ನ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದ್ರೇ ಇರಿಟೇಟ್ ಆಗುತ್ತೆ. ಯಾಕಂದ್ರೆ ಇನ್ಶೂರೆನ್ಸ್ ಬಗ್ಗೆ ಸರಿಯಾಗಿ ನಾಲೆಡ್ಜೇ ಇಲ್ಲ. ಇನ್ಶೂರೆನ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸ್ ಇದೆ. ನನ್ನ ಪ್ರಕಾರ ನಮ್ಮ ಜನಗಳು ಈ ಇನ್ಶೂರೆನ್ಸ್ನ ಬಿಟ್ಟು ಇನ್ಯಾವ ಇನ್ಶೂರೆನ್ಸ್ನು ಬೈಯೇ ಮಾಡಬಾರ್ದು. ಅದು ಯಾವುದು ಅಂದರೆ ಟರ್ಮ್ ಇನ್ಶೂರೆನ್ಸ್. ಯಾಕಿದು ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸ್ ಅಂದರೆ ಇದು ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ. ನೀವು ಯಾವುದೇ ಇನ್ಶೂರೆನ್ಸ್ನ ಕಂಪೇರ್ ಮಾಡಿದ್ರೆ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ. ಅಂದರೆ ಇದರಿಂದ ಬರೋ ದುಡ್ಡಿಂದ ನಿಜವಾಗ್ಲೂ ನಮ್ಮ ಲೈಫಲ್ಲಿ ಬೆನಿಫಿಟ್ ಆಗುತ್ತೆ. ನೀವೇನಾದರೂ ತಿಂಗಳ ಕೇವಲ 685 ರೂಪಾಯಿ ಪೇ ಮಾಡಿದ್ರೆ ನಿಮಗೆ ಅಪ್ ಟು 2 crore ಇನ್ಶೂರೆನ್ಸ್ ಸಿಗುತ್ತೆ. ನಿಮ್ದೇನಾದ್ರು ಏಜು 20-21 ಇದ್ರೆ ನಿಮ್ಗೆ ಆರಾಮ್ಸೆ ಈ ಪ್ರೈಸಲ್ಲಿ ಇನ್ಶೂರೆನ್ಸ್ ಸಿಗುತ್ತೆ. ಏಜ್ ಸ್ವಲ್ಪ ಜಾಸ್ತಿ ಆಗ್ತಾ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ನೀವು ಇದನ್ನ ಆನ್ಲೈನಲ್ಲಿ ಬೈ ಮಾಡಿದ್ರೆ ಯಾವುದೇ ರೀತಿ ಕಮಿಷನ್ ಪೇ ಮಾಡೋಂಗಿರಲ್ಲ, ಅದರಿಂದ ಕೂಡ ಚೀಪಾಗಿ ಸಿಗುತ್ತೆ. ನೀವು ಯಾರನ್ನ ಏಜೆಂಟ್ ಥ್ರೂ ಬೈ ಮಾಡಿದ್ರೆ ಕಮಿಷನ್ ಪೇ ಮಾಡಬೇಕಾಗಿರುತ್ತೆ. ಆನ್ಲೈನಲ್ಲಿ ಬೈ ಮಾಡಿದ್ರೆ ಯಾವುದೇ ರೀತಿ ಕಮಿಷನ್ ಪೇ ಮಾಡೋಂಗಿರಲ್ಲ. ಆದರೆ ನೀವು ಆನ್ಲೈನಲ್ಲಿ ಬೈ ಮಾಡಿದ್ರೆ 51ಕ್ಕಿಂತ ಹೆಚ್ಚು ಕಂಪ್ನಿಗಳ ಜೊತೆ ಕಂಪೇರ್ ಮಾಡಿ ನೋಡಿ ಆಮೇಲೆ ನಿಮ್ಗೆ ಯಾವ ಕಂಪ್ನಿ ಇಷ್ಟ ಆಗುತ್ತೆ ಆ ಥರ ಕಂಪ್ನಿಯನ್ನ ಬೈ ಮಾಡ್ಬೋದು. ನೀವು ಇದರಲ್ಲಿ ಜಸ್ಟ್ ಇನ್ಶೂರೆನ್ಸ್ ಬೈ ಮಾಡೋದಲ್ಲದೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಂಡರ್ 80C ಅಪ್ ಟು 1.5 lakhsವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನಿಮಗೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಏನಾದರೂ ಅನ್ಕಂಫರ್ಟಬಲ್ ಇದ್ದರೆ ನೀವು ಅವ್ರನ್ನ ಮನೆ ಕರ್ಸ್ ಕೂಡ ಬೈ ಮಾಡ್ಬೋದು ಸೇಮ್ ಪ್ರೈಸಲ್ಲಿ.
ನೀವು ಏನಾದರೂ ಈ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ನೀವೇನಾದರೂ ಆ ಲಿಂಕ್ ಥ್ರೂ ಬೈ ಮಾಡಿದ್ರೆ ನಿಮ್ಗೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ಈಗ ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಅದೇ ರೀತಿ ರಿಸೋರ್ಸ್ಫುಲ್ ಆಟೋಮೊಬೈಲ್ ಅಂತ ಒಂದು SME IPO ಬಂದಿತ್ತು. ಇದು ಹೆಸರು ಕೇಳಿದ ತಕ್ಷಣ ನಿಮಗೆ ಯಾವುದೋ ಒಂದು ಆಟೋಮೊಬೈಲ್ ಕಂಪ್ನಿ ಬಂದ್ಬಿಟ್ಟಿದೆ, ರಿಸೋರ್ಸ್ಫುಲ್ ಆಟೋಮೊಬೈಲ್ ಅಂತ ಫುಲ್ಲು ಖುಷಿ ಆಗ್ಬಿಡ್ತೀರಾ. ಆ್ಯಕ್ಚುಲಿ ಇದು ಏನು ಕಂಪ್ನಿ ಅಂದರೆ, ನಿಮ್ಮ ಊರಲ್ಲಿ ಇರ್ತಾವಲ್ಲ ಹೋಂಡಾ ಶೋರೂಮು, ಆ ಶೋರೂಮ್ ಇದು ಡೆಲ್ಲಿನಲ್ಲಿರೋ ಒಂದು ಶೋರೂಮ್. ಇದು ಶೋರೂಮ್ ಅಂದರೆ ಅದೇ ದೊಡ್ಡ ಇದು ಅಂತ ತಿಳ್ಕೊಬೇಡಿ. ಇವರು ಯಮಹಾ ಕಂಪ್ನಿಗಳ 2 ವೀಲರ್ನ ಶೋರೂಮ್. ಇದು ಕಾರ್ ಶೋರೂಮ್ ಅಲ್ಲ, 2 ವೀಲರ್ ಕಂಪ್ನಿ ಶೋರೂಮು. ಇವ್ರ ಹತ್ರ ಟೋಟಲ್ 2 ಶೋರೂಮ್ ಇದ್ದಾವೆ ಡೆಲ್ಲಿನಲ್ಲಿ. ಅವರಿಗೆ ಬೇಕಾಗಿರೋ ದುಡ್ಡು 12 ಕೋಟಿ. ನಮ್ಮ ಜನ ಕೊಟ್ಟಿರೋ ದುಡ್ಡು ಎಷ್ಟಿರ್ಬೋದು ಹೇಳಿ? ಸುಮ್ಮನೆ ಯೋಚನೆ ಮಾಡಿ, ಎಷ್ಟಿರ್ಬೋದು ಅಂತ 2 ನಿಮಿಷ ಯೋಚನೆ ಮಾಡಿ. 4,800 ಕೋಟಿ. 4,800 ಕೋಟಿ ಜನ ಕೊಡಕ್ಕೆ ನಿಂತ್ಕೊಂಡಿದ್ದಾರೆ. ಅವನಿಗೆ ಬೇಕಾಗಿರೋದು ಕೇವಲ 12 ಕೋಟಿ. ಏನಾಗ್ತಾ ಇದೆ ನಮ್ಮ ಜನಗಳಿಗೆ? ಇವನೇನು ಅಂತ ಇನೋವೇಷನ್ ಮಾಡಿದಾನ? ಜಗತ್ತಲ್ಲಿ ಯಾರೂ ಮಾಡ್ಲಿಕ್ಕಾಗದಿಂದ ಬಿಸ್ನೆಸ್ ಮಾಡ್ತಿದ್ದಾನ? ಇಲ್ಲ, ಎಲ್ಲರೂ ಮಾಡೋಂಥ ಬಿಸ್ನೆಸ್ಸೇ ಮಾಡ್ತಿರೋದು. ಏನು? 2 ವೀಲರ್ ಶೋರೂಮು. ನಾಳೆ ನೀವು ಒಂದು ಶೋರೂಮ್ನ ತಗೊಂಡ್ರೆ ಯಮಹ ನಿಮಗೂ ಒಂದು ಶೋರೂಮ್ ಕೊಡ್ತಾನೆ, ನೀವು ಶೋರೂಮ್ ಆಗ್ಬೋದು. ಇವನ ಹತ್ರ ಇರೋ ಎಂಪ್ಲಾಯೀಸ್ಗಳು ಕೇವಲ 8 ಜನ. 2 ಶೋರೂಮು ಸೇರಿ ಒಂದು ಶೋರೂಮಲ್ಲಿ 4 ಜನ ಎಂಪ್ಲಾಯೀಸ್ ಇದ್ದಾರೆ, ಇನ್ನೊಂದು ಶೋರೂಮಲ್ಲಿ 4 ಜನ ಎಂಪ್ಲಾಯೀಸ್ ಇರ್ಬೋದು. ಆಮೇಲೆ ಇವನಿಗೂ ಕೂಡ ದುಡ್ಡು ಬೇಕಾಗಿರೋದು ವರ್ಕಿಂಗ್ ಕ್ಯಾಪಿಟಲ್ಗೆ ಮತ್ತು ಹಳೆ ಸಾಲ ತೀರ್ಸೋಕ್ಕೆ. ಎಲ್ಲರದು ಸ್ಟೋರಿ ಲೈನ್ ಸೇಮ್ ಇರುತ್ತೆ, ಟೈಟಲ್ ಮಾತ್ರ ಚೇಂಜ್ ಇರುತ್ತೆ, ಫಿಲಮ್ ಹೆಸರು ಮಾತ್ರ ಚೇಂಜ್ ಇರುತ್ತೆ, ಸ್ಟೋರಿ ಎಲ್ಲ ಒಳಗಡೆ ಕೂತ್ಕೊಂಡ್ರೆ ಸೇಮೇ ಇರುತ್ತೆ. ಏನಂದರೆ ವರ್ಕಿಂಗ್ ಕ್ಯಾಪಿಟಲಿಗೆ ದುಡ್ಡು ಬೇಕು, ಬಿಸ್ನೆಸ್ ಪರ್ಪಸಿಗೆ ದುಡ್ಡು ಬೇಕು, ಇನ್ನೊಂದು ಜನರಲ್ ಕಾರ್ಪೊರೇಟ್ ಪರ್ಪಸ್ ಅಂತ. ಈ 3 ರೀಸನ್ ಇದ್ದೇ ಇರುತ್ತೆ. ಈ ಕಂಪ್ನಿದು ಅಷ್ಟೇ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. 18 lakhs ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಇದೆ. ಅಂದರೆ ಎವ್ರಿ ಇಯರ್ ಅವನು ಬಿಸ್ನೆಸ್ ರನ್ ಮಾಡೋಕ್ಕೆ ಅವನಿಗೆ 18 ಲಕ್ಷ ರೂಪಾಯಿ ಹೊರಗಡೆಯಿಂದ ತರಬೇಕಾಗುತ್ತೆ. ಬಿಸ್ನೆಸ್ನೇ ರನ್ ಮಾಡೋಕ್ಕಾಗ. ನೀವು ಆ್ಯಕ್ಚುಲಿ ಬಿಸ್ನೆಸ್ ಫೀಲ್ಡಲ್ಲಿ ಇರಲ್ಲ, ನಿಮಗೆ ಗೊತ್ತಿರಲ್ಲ ಬಿಸ್ನೆಸ್ ಯಾವ ಥರ ರನ್ ಆಗುತ್ತೆ ಅಂತ. ಬಿಸ್ನೆಸ್ ರನ್ ಮಾಡೋದು ಭಾರಿ ಕಷ್ಟ ಇರುತ್ತೆ. ನಿಮಗೆ ಬಿಸ್ನೆಸ್ನ ನಡೆಸೋಕ್ಕೋಸ್ಕರ, ಸಂಬಳ ಕೊಡೋಕ್ಕೆ, ಪ್ರತಿಯೊಂದು ಮೇಂಟೈನ್ ಮಾಡೋಕ್ಕೋಸ್ಕರನೇ ನಿಮಗೆ ದುಡ್ಡು ಶಾರ್ಟೇಜ್ ಬರುತ್ತೆ. ಅದನ್ನೇ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಬಿಸ್ನೆಸ್ ವಿತ್ ನೆಗೆಟಿವ್ ವರ್ಕಿಂಗ್ ಕ್ಯಾಪಿಟಲ್ಲು ಸಸ್ಟೈನ್ ಆಗೋದು ಕಷ್ಟ. ಎಷ್ಟು ದಿವಸ ಅಂತ ಹೊರಗಡೆ ದುಡ್ಡು ತಗೊಂಬರ್ತೀರಾ? ಈ ಸಲ ಏನೋ IPO ಅಪ್ಲೈ ಮಾಡ್ಬಿಟ್ಟು ದುಡ್ಡು ಇಸ್ಕೊಂಬಂದಿದ್ಯಾ, ನೆಕ್ಸ್ಟ್ ಟೈಮ್ ಏನು ಮಾಡ್ತೀಯಾ? ಆಲ್ರೆಡಿ ಬ್ಯಾಂಕಲ್ಲಿ ಸಾಲ ಇದೆ. ಎಷ್ಟು ದಿವಸ ಸಾಲ ಮಾಡಿ ಬ್ಯಾಂಕಲ್ಲಿ ಸಾಲ ಇದೆ, ಮತ್ತು ಇಲ್ಲಿ IPO ಬಂದು ದುಡ್ಡು ಇಸ್ಕೊತಿದ್ಯಾ? ಇವರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೋ ಇಲ್ಲ ಗೊತ್ತಿಲ್ಲ. ನಾವು ಸುಮ್ಮನೆ ನೆಗೆಟಿವ್ ಆಗಿ ಮಾತಾಡಬಾರ್ದು. ಬಿಕಾಸ್ ಕ್ಯಾಪಿಟಲ್ ಇಲ್ಲ ಅಂದರೆ ನಮ್ಮ ಇಂಡಿಯಾದಲ್ಲಿ ಬಿಸ್ನೆಸ್ ಗ್ರೋ ಆಗಲ್ಲ. ಬಿಸ್ನೆಸ್ ಗ್ರೋ ಆಗಲಿಲ್ಲದ್ರೆ ನಮ್ಮ ಯಾರಿಗೂ ಎಂಪ್ಲಾಯ್ಮೆಂಟ್ ಸಿಗಲ್ಲ, ನಿಮ್ಗೆ ಯಾರಿಗೂ ಎಂಪ್ಲಾಯ್ಮೆಂಟ್ ಸಿಗಲ್ಲ. ಬಿಸ್ನೆಸ್ ಗ್ರೋ ಆಗಬೇಕು, ನಮ್ಮದು ಅದೇ ಮೇನ್ ಎಜೆಂಡಾ. ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಗ್ರೋ ಆಗಬೇಕು. ಇದರಿಂದ ನಾವು 4 ಜನಕ್ಕೆ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡ್ಬೋದು. ಆದರೆ ನಮ್ಮ ಜನಗಳಿಗೆ ಟೋಪಿ ಹಾಕಿ ಅಲ್ಲ, ಅವನೇನು ಟೋಪಿ ಹಾಕಬೇಕು ಅಂತ ಬಂದಿಲ್ಲ, ಇದನ್ನು ನೋಡಿ ಇನ್ವೆಸ್ಟ್ ಮಾಡಬಾರ್ದ ಬೇಡ ಅಂತ ಜನಗಳು ಡಿಸೈಡ್ ಮಾಡಬೇಕು. ಅವನೇನು ಮಾಡ್ತಾನೆ ಪಾಪ, ಅವ್ನು ಸುಮ್ಮನೆ SME IPO ಅಪ್ಲೈ ಮಾಡಿದ್ದಾನೆ. ನಮ್ಮ ಜನಗಳು ಡಿಸೈಡ್ ಮಾಡಬೇಕು, ಇದಕ್ಕೆ ಅಪ್ಲೈ ಮಾಡಬೇಕಾ ಬೇಡ, ಇದು ಒಳ್ಳೆ ಕಂಪ್ನಿನ ಒಳ್ಳೆ ಕಂಪ್ನಿ ಅಲ್ಲ ಅಂತ. ಏನು ತಲೆನೇ ಕೆಡಿಸ್ಕೊಳಲ್ಲ. ಸಿಂಪಲ್ಲು, ದುಡ್ಡು ಹಾಕೋರು ಡಬಲ್ ಆಗಬೇಕು, ದುಡ್ಡು ಹಾಕೋರು ದುಡ್ಡು ಮಾಡಬೇಕು. ಈಸಿ ಮೆಥಡ್ ಏನಾದರೂ ಇದ್ರೆ ಹೇಳು. ನಾವು ಯಾವ್ದಾದ್ರು ವೀಡಿಯೋ ಮಾಡಿದ್ರೆ 30 ನಿಮಿಷ ವೀಡಿಯೋ ಮಾಡ್ತೀಯಲ್ಲ ಗುರು, ಒಂದು 5 ನಿಮಿಷ 6 ನಿಮಿಷದ ವೀಡಿಯೋ ಮಾಡು. 5 ನಿಮಿಷ 6 ನಿಮಿಷದಲ್ಲಿ ಪ್ರತಿಯೊಂದು ಗೊತ್ತಾಗ್ಬಿಡ್ಬೇಕು. ಡೈರೆಕ್ಟು ಯಾವ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ಬಿಡ್ಬೇಕು. ಅದಿದ್ರೆ ಈಸಿ. ಎಲ್ಲರಿಗೂ ಈಸಿ ಬೇಕಲ್ಲ. ಆಮೇಲೆ ಮುಂದೆ ಒಂದು ದಿವಸ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಡೆ, ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತ ಹೇಳೋದು. ನೀನು ಬಂದ್ಬಿಟ್ಟು ಇಲ್ಲಿ ಈ ಥರ ಕೆಲಸ ಮಾಡಿ ಸ್ಟಾಕ್ ಮಾರ್ಕೆಟ್ನ ಬ್ಲೇಮ್ ಮಾಡೋಗ್ಬಿಡೋದು. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸೆಬಿ ಬೈಯೋದು, ಸೆಬಿ ಸರಿ ಇಲ್ಲ, ಗೌರ್ಮೆಂಟ್ ಸರಿ ಇಲ್ಲ, ಗೌರ್ಮೆಂಟ್ ತಡಿಬೇಕಿತ್ತು ಇದನ್ನು. ಗೌರ್ಮೆಂಟ್ ಬಂದು ನಿಮಗೆ ಹೇಳ್ಬೇಕಿತ್ತಾ ಇನ್ವೆಸ್ಟ್ ಮಾಡಬೇಡಿ ದಯವಿಟ್ಟು ಅಂತ ಯಾರನ್ನ ಗೌರ್ಮೆಂಟ್ ಬಂದು ಹೇಳೋಕ್ಕಾಗತ್ತಾ? ಗೌರ್ಮೆಂಟ್ಗೆ ಏನು ಗೊತ್ತಿರುತ್ತೆ? ಗೌರ್ಮೆಂಟು ಆ ಥರ ಎಲ್ಲ ಮಾಡಂಗಿದ್ದಿದ್ರೆ, ಗೌರ್ಮೆಂಟ್ ಅಡ್ವೈಸ್ ಕೊಡಂಗಿದ್ದಿದ್ರೆ ಗೌರ್ಮೆಂಟೇ ಒಂದು ಮ್ಯೂಚುವಲ್ ಫಂಡ್ಸ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೋದಿತ್ತಲ್ಲ. ನಿಮಗೆ ಯಾಕೆ ಹೇಳ್ಬೇಕಿತ್ತು ಅಲ್ಲಿ ಇನ್ವೆಸ್ಟ್ ಮಾಡಿ ಡೈರೆಕ್ಟ್ ನನಗೆ ದುಡ್ಡು ಕೊಡಿ, ನಾನೇ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದಿತ್ತಲ್ಲ. ಗೌರ್ಮೆಂಟ್ ಕೆಲಸ ಅದಲ್ಲ. ಗೌರ್ಮೆಂಟು ಕಳ್ಳರನ್ನ ಹಿಡಿಯುತ್ತೆ ಅಂತ ಹೇಳ್ತಾರೆ. ನೀವು ಬಾಗಿಲು ಹಾಕೊಂಡಿರಬೇಕು, ಬಾಗಿಲನ್ನ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಬೇಕು ಅನ್ನೋದು ಕಾಮನ್ ಸೆನ್ಸು. ನಾಳೆ ಬಂದ್ಬಿಟ್ಟು ಬಾಗಿಲು ತಕ್ಕೊಂಡು ಮಲ್ಕೊಂಬಿಟ್ಟು ನಾಳೆ ಬಂದ್ಬಿಟ್ಟು ಕಳ್ತನ ಆಯಿತು, ಗೌರ್ಮೆಂಟ್ ಏನು ಮಾಡ್ತಾ ಇದೆ ಸರಿ ಇಲ್ಲ ಕಾನೂನು ಅಂತ ಕಿರ್ಚಾಡಿದ್ರೆ ಯಾರು ತಪ್ಪೇ ಯಾರ್ದು? ನಮ್ಮದೇ ತಾನೇ. ಈಗ ಸೆಬಿ ಇವ್ರಿಗೆ ಅಪ್ರೂವ್ ಕೊಡಲಿಲ್ಲದ್ರೆ ಇಂಡಿಯಾದಲ್ಲಿ ಬಿಸ್ನೆಸ್ ಹೆಂಗೆ ಗ್ರೋ ಆಗ್ತವೆ? ಬಿಸ್ನೆಸ್ನ ತುಳ್ದಂಗೆ ಆಗಲ್ವಾ? ಇನ್ನೊಂದು ಕಂಪ್ನಿ ಬ್ರೋಚ್ ಲೈಫ್ ಸ್ಟೈಲ್ ಹಾಸ್ಪಿಟಲ್ ಲಿಮಿಟೆಡ್ ಅಂತ. ಈ ಕಂಪ್ನಿ ಹತ್ರ 25 ಬೆಡ್ ಇದೆ. ಈ ಕಂಪ್ನಿ ಹತ್ರ ಇರೋದೇ 25 ಬೆಡ್ಡು. ನಮ್ಮ ಊರುಗಳಲ್ಲಿ ನರ್ಸಿಂಗ್ ಹೋಮ್ಗಳು ಇರ್ತಾವಲ್ಲ, ನರ್ಸಿಂಗ್ ಹೋಮ್ಗಳು ಇರ್ತವೆ, ತಾಲೂಕು ಲೆವೆಲಲ್ಲೂ ಇರ್ತವೆ, ಜಿಲ್ಲೆ ಲೆವೆಲಲ್ಲೂ ಇರ್ತವೆ ನರ್ಸಿಂಗ್ ಹೋಮ್ಗಳು. ಅಂತ ಒಂದೊಂದು ಹಾಸ್ಪಿಟಲ್ ಇದು. ಈ ಕಂಪ್ನಿ ಲಾಸ್ಟ್ ಇಯರು 69 ಲಕ್ಷ ಲಾಭ ಮಾಡಿದೆ. ಇವ್ರು ಕೇಳಿದ್ದು 4 ಕೋಟಿ, ನಮ್ಮ ಜನ ಕೊಡಕ್ಕೆ ನಿಂತಿರೋದು 600 ಕೋಟಿ. ಇವರು ಕೂಡ ಯಾಕೆ ದುಡ್ಡು ಬೇಕಂತ ಕೇಳಿರೋದು ಸೇಮ್ ರೀಸನ್ನೇ. ಇವ್ರು ಹೇಳ್ತಿರೋದು ನಾವು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಮತ್ತು ಟೂರಿಸಮ್ನ ಇಂಪ್ರೂವ್ ಮಾಡಬೇಕು. ಟೂರಿಸಮ್ ಅಂದರೆ ಹಾಸ್ಪಿಟಲ್ ಟೂರಿಸಮ್ ಅಂತ ಬರುತ್ತೆ. ಅಂದರೆ ಬೇರೆ ಬೇರೆ ದೇಶದವ್ರು ಬಂದ್ಬಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋ ಥರ ಬರುತ್ತೆ. ಅದಕ್ಕೊಂದು ವೆಬ್ಸೈಟ್ ಬಿಲ್ಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಜನ ಕೊಟ್ಟಿರೋದು 600 ಕೋಟಿ. ಜನ ಕೊಟ್ಟಿದ್ದಾರೆ ಅಂದ ತಕ್ಷಣ ಇವರು ಅವ್ರ ಕೈಲಿ ಕೊಟ್ಟಿರಲ್ಲ. ಈಗ ನಿನ್ನ ಜಮೀನಿಗೆ 10 ಲಕ್ಷ ರೂಪಾಯಿ ಕೇಳ್ತಿದ್ಯಾ ಅಂದರೆ ಜನ ನಿನ್ನ ಜಮೀನಿಗೆ 10 ಕೋಟಿ ಕೊಡೋಕ್ಕೂ ತಯಾರಿದ್ದಾರೆ. ಆದರೆ ಗೌರ್ಮೆಂಟ್ ಮಾತ್ರ ನಿನಗೆ ಸ್ಟ್ರಿಕ್ಟ್ ಮಾಡಿಬಿಟ್ಟಿದೆ, ನಿನ್ನ 10 ಲಕ್ಷದ ಮೇಲೆ ಜಾಸ್ತಿ ತಗೊಳಂಗಿಲ್ಲ ಅಂತ. ತಗೊಳಂಗೇನಾದ್ರು ಇದ್ದಿದ್ರೆ ಇವನು ಅಷ್ಟು ತಾಂಡ್ಬಿಟ್ಟಿರೋನು. ಸೆಬಿ ತಡೆದಿರೋದ್ರಿಂದ 4 ಕೋಟಿ ಮೇಲೆ ತಗೊಳಂಗಿಲ್ಲ ಅಂತ ಹೇಳಿರೋದಕ್ಕೆ ಇವನು ಅಷ್ಟೇ ದುಡ್ಡು ಇಸ್ಕೊಂಡಿದ್ದಾರೆ. ಇಲ್ಲಾಂದರೆ 600 ಕೋಟಿನ ಇಸ್ಕೊಂಡು ನುಂಗಾಕಿರೋರು.
ಇದೇ ರೀತಿ ಸುಮಾರು 120ಕ್ಕಿಂತ ಹೆಚ್ಚು SME IPOಗಳು ಬಂದಿದ್ದಾವೆ ಈ ವರ್ಷ. ಜಸ್ಟ್ 2024 124 ಹೊಸ SME IPOಗಳು. ಯಾಕಂದರೆ ಟ್ರೆಂಡ್ ನೋಡ್ಬಿಟ್ರಲ್ಲ, ಅವರು ಬರ್ತಿರೋದು ಯಾಕಂದರೆ ಟ್ರೆಂಡ್ ನೋಡ್ಬಿಟ್ರು, ಎಲ್ಲರೂ ಈ ಥರ ಓವರ್ ಸಬ್ಸ್ಕ್ರೈಬ್ ಆಗ್ತಿದೆ, ನಾನೊಂದು ಟ್ರೈ ಮಾಡೋಣ ಅಂತ ಕೊಟ್ಬಿಟ್ರು. ಈಗ ಸೆಬಿಗೂ ಅಷ್ಟೊಂದು ಬರ್ತಾ ಇದೆ, ಸೆಬಿನೂ ಅಪ್ರೂವ್ ಮಾಡಿ ಕೊಡ್ತಾ ಇದೆ. ಇಲ್ಲಿ ಜನಗಳು ಹುಚ್ಚೆದ್ದಿದ್ದಾರ, ಇದರಿಂದ ನಾನೊಂದು ಸ್ವಲ್ಪ ದುಡ್ಡು ಮಾಡ್ಕೊಳೋಣ. ಯಾರು ಕೊಡ್ತಾರೆ ನಿಮಗೆ 10 ಕೋಟಿ? ಸುಮ್ಮನೆ ಕೇಳಿದ್ರೆ ಯಾರು ಕೊಡ್ತಾರೆ? ಯಾವ ಬ್ಯಾಂಕ್ ಕೊಡುತ್ತೆ? ನಿನ್ನ ಕಂಪ್ನಿ ವರ್ತೇನೆ 20 ಕೋಟಿ 10 ಕೋಟಿ ಇರುತ್ತೆ, ನಿನಗೆ 10 ಕೋಟಿ ಕ್ಯಾಶ್ ಬೇಕಂದರೆ ದುಡ್ಡು ಬೇಕಂದ್ರೆ ಯಾರು ಕೊಡ್ತಾರೆ? ಎಲ್ಲಿ ಸಿಗುತ್ತೆ? ಇಲ್ಲಿ SME IPOದಲ್ಲಿ ಸಿಗುತ್ತೆ. ನಂದು ಒಂದು ಪ್ಲ್ಯಾನ್ ಇದೆ, ನಂದು ಒಂದು ಯೂಟ್ಯೂಬ್ ಇದೆಯಲ್ಲ, ಈ ಯೂಟ್ಯೂಬ್ ಆಫೀಸ್ನ ನಾನು IPO ತರಬೇಕಂತಿದ್ದೀನಿ. ಯಾರನ್ನು ಅಪ್ಲೈ ಮಾಡೋದಿದ್ರೆ ಅಪ್ಲೈ ಮಾಡಿ. ನನಗೆ ಆ್ಯಕ್ಚುಲಿ ದುಡ್ಡು ಬೇಕಾಗಿದೆ, 1 ಕೋಟಿ ಬೇಕಾಗಿದೆ. ನಾನು ಹೊಸ ಕ್ಯಾಮ್ರಾ ತಗೊಳ್ಬೇಕು, ಹೊಸ ಮೈಕ್ ತಗೊಳ್ಬೇಕು, ನಂದು ಸ್ಟುಡಿಯೋನ ಚೇಂಜ್ ಮಾಡಿಸ್ಬೇಕು, ನಾನು ದೊಡ್ಡ ಸ್ಟುಡಿಯೋ ಮಾಡಬೇಕು, ದೊಡ್ಡದಾಗಿ ಮಾಡ್ಬೇಕಂತಿದ್ದೀನಿ. ಯಾರನ್ನು ಅಪ್ಲೈ ಮಾಡೋದಿದ್ರೆ ಅಪ್ಲೈ ಮಾಡಿ. ಹಿಂಗೆ ಆದರೆ ನಾಳೆ ಒಂದು ಪಾನಿಪುರಿ ಗಾಡಿ, ಗೋಬಿ ಮಂಚೂರಿ ಗಾಡಿ, ಪ್ರತಿಯೊಬ್ಬರದು ಒಂದೊಂದು IPO ಬರ್ತವೆ ಹೋಗ್ತಾ ಬರೋದ್ರಲ್ಲೇನು ತಪ್ಪಿಲ್ಲ. ಆದರೆ ಇದು ಜನಗಳ ದುಡ್ಡಲ್ಲ, ನಮ್ಗೆ ಅದೇ ಬೇಜಾರು. ಬಿಸ್ನೆಸ್ ಗ್ರೋ ಮಾಡೋದ್ರಲ್ಲಿ ತಪ್ಪಿಲ್ಲ, ಜನಗಳು ದುಡ್ಡಲ್ಲ, ಜನಗಳು ಮೋಸ ಹೋಗ್ಬಾರ್ದು ಅನ್ನೋದೇ ನಮ್ಮದು ಮೇನ್ ಇಂಟೆನ್ಷನ್ನು. ಜನಗಳು ಮೋಸ ಹೋಗೋದೇ ಜನಗಳು ದಡ್ತನದಿಂದ. ಯಾರೂ ಜನಗಳನ್ನ ಮೋಸ ಪಡ್ಸೋಕ್ಕಾಗಲ್ಲ, ಜನಗಳೇ ಇರೋದೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಅತಿ ಆಸೆ, ಪ್ರತಿಯೊಂದಕ್ಕೂ ಅತಿ ಆಸೆ. ಈಗ ರೀಸೆಂಟ್ಲಿ ಒಂದು DB ಬ್ರೋಕರ್ಸ್ ಅಂತ ಒಂದು ಸ್ಕ್ಯಾಮ್ ಬಂದಿದೆ. 7,000 ಕೋಟಿ ಸ್ಕ್ಯಾಮ್ ಮಾಡಿದ್ದಾನೆ. 7,000 ಕೋಟಿ ಜನಗಳ ಹತ್ರ ದುಡ್ಡಿಸ್ಕೊಂಡು ಅಸ್ಸಾಮಲ್ಲಿ. ಅವನು ಏನು ಮಾಡಿದ್ದಾನೆ, ಡೈರೆಕ್ಟ್ ಇವನ ಅಕೌಂಟ್ಗೆ ದುಡ್ಡಿಸ್ಕೊಳೋದು. ಜನಗಳಾದ್ರೂ ಹೆಂಗೆ ತಾನೇ ಅವನ ಅಕೌಂಟಿಗೆ ದುಡ್ಡು ಹಾಕೋಕ್ಕೆ ಇದಿರಲ್ವಾ, ಒಂದು ಚೂರು ಯೋಚನೆ ಇರಲ್ವಾ? ಡೈರೆಕ್ಟ್ ಇವನ ಅಕೌಂಟಲ್ಲಿ ದುಡ್ಡು ಹಾಕ್ಸ್ಕೊಳೋದು. ಏನಂದರೆ ಅಗ್ರಿಮೆಂಟ್ ಮಾಡಿಕೊಟ್ಟಿರೋದು. ಏನು ಅಗ್ರಿಮೆಂಟ್ ನಾನು ಮಾಡ್ಕೊಡ್ತೀನಿ, ನನಗೂ ಯಾರನ್ನ ದುಡ್ಡು ಕೊಡೋದಿರಿ, ನಾನು ಮಾಡ್ಕೊಡ್ತೀನಿ. ಅವನ ಅಗ್ರಿಮೆಂಟ್ ಏನು ಮಾಡ್ಕೊಟ್ಟಿದ್ದಾನೆ ಅಂದರೆ, ಪ್ರತಿ ತಿಂಗಳು 8% ರಿಟರ್ನ್ ಸಿಗುತ್ತೆ. ಪ್ರತಿ ತಿಂಗಳು 8% ರಿಟರ್ನ್ ಸಿಗುತ್ತೆ. ವರ್ಷ ಏನಾದರೂ ನೀವು ಇನ್ವೆಸ್ಟ್ ಮಾಡಿದ್ರೆ 56ರಿಂದ 60% ರಿಟರ್ನ್ ಸಿಗುತ್ತೆ ಅಂತ. ಹೆಂಗೆ ತಾನೇ ಒಬ್ಬ ಅಷ್ಟೊಂದು ರಿಟರ್ನ್ ಕೊಡೋಕ್ಕೆ ಚಾನ್ಸ್ ಇದೆ? ಇಟ್ ಈಸ್ ಇಂಪಾಸಿಬಲ್. ಜನಗಳು ಯಾಕೆ ಇಷ್ಟೊಂದು ಇದು ಮಾಡ್ತಿದ್ದಾರೆ? ಈಗ ನಿಮ್ಮ ಹತ್ರ ಏನಾದರೂ 10 ಲಕ್ಷ ರೂಪಾಯಿ ಇದ್ದರೆ ತಿಂಗಳ 80,000 ನಿಮಗೆ ಬಡ್ಡಿ ಬಂದಂಗೆ, ರಿಟರ್ನ್ ಬಂದಂಗೆ. ದಯವಿಟ್ಟು ಈ ಹೈ ರಿಟರ್ನ್ ಆಸೆಗೆ ಬೀಳಬೇಡಿ. ನೀವು ಎಲ್ಲೇ ಇರಲಿ, ಸ್ಟಾಕ್ ಮಾರ್ಕೆಟಾಗಿರಲಿ, ಎಲ್ಲೇ ಇರಲಿ, ಸ್ಟಾಕ್ ಮಾರ್ಕೆಟಾಗಿ 15% ವರ್ಷಕ್ಕೆಗಿನ್ನ ಜಾಸ್ತಿ ಆಸೆ ಪಡಬೇಡಿ. 15% ಅಂದರೆ 1.3%, ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟೇ ಮಾಡಬೇಡಿ. ಇದಕ್ಕಿಂತ ಆಮೇಲೆ ಯಾರನ್ನ ನಿಮಗೆ ಗ್ಯಾರಂಟಿಡ್ ರಿಟರ್ನ್ ಅಂತ ಹೇಳ್ತಾರಲ್ವಾ, ಗ್ಯಾರಂಟಿಯಾಗಿ ರಿಟರ್ನ್ ಕೊಡ್ತಾ ಇದ್ದೀವಿ, 100% ರಿಟರ್ನ್ ಕೊಡ್ತಾ ಇದ್ದೀವಿ ಅಂತ ಯಾರನ್ನ ಹೇಳ್ತಿದ್ದಾನಂದರೆ ಅವನ್ನ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ, ಫ್ರಾಡ್ ಅಂತ ನಂಬ್ಕೊಂಬಿಡಿ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾರು ಗ್ಯಾರಂಟಿ ಅನ್ನೋ ವರ್ಡ್ನ ಯೂಸ್ ಮಾಡಲೇಬಾರ್ದು. ಮಾಡ್ತಿದ್ದಾನಂದರೆ ಫ್ರಾಡ್ ಅಂತ. ಯಾಕಂದರೆ ಗ್ಯಾರಂಟಿ ಎಲ್ಲಿದೆ ಇಲ್ಲಿ? ನಾಳೆ ಏನು ಬೇಕಿರೋ ಆಗ್ಬೋದಲ್ಲ. ನಾಳೆ ಇದಕ್ಕಿದ್ದಂಗೆ ರಷ್ಯಾ ಯುಕ್ರೇನ್ ವಾರ್ ಆಗ್ಬೋದು, ಪಾಕಿಸ್ತಾನ ಇದಕ್ಕಿದ್ದಂಗೆ ಅಟ್ಯಾಕ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟು ನೀನು ಗ್ಯಾರಂಟಿ ಹೇಳಿದ್ಯಾ, ಇಲ್ಲಪ್ಪ ತಡಿ ಇವ್ನು ಗ್ಯಾರಂಟಿ ಹೇಳಿದಾನೆ, ಇವ್ನು ರಿಟರ್ನ್ ಕೊಟ್ಬಿಟ್ಟು ಆಮೇಲೆ ಬೀಳೋಣ ಅಂತ ವೆಯ್ಟ್ ಮಾಡುತ್ತಾ? ನ್ಯೂಸ್ ಬಂದ ತಕ್ಷಣ ಬಿದ್ದೋಗುತ್ತೆ. ಎಲ್ಲಿದೆ ಗ್ಯಾರಂಟಿ? ಬಟ್ ಲಾಂಗ್ ಟರ್ಮಲ್ಲಿ ವರ್ಕ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಏನೇ ಸದ್ಯದಲ್ಲಿ ನ್ಯೂಸ್ ಬಂದರೂ ಕೂಡ ನೀವೇ ನೋಡಿರ್ತೀರ, ಮಾರ್ಕೆಟ್ ಕೆಳಗೆ ಬಿದ್ದರೆ ರಿಕವರ್ ಆಗುತ್ತೆ. ಬಟ್ ಲಾಂಗ್ ಟರ್ಮಲ್ಲಿ ಆಗುತ್ತೆ. ಇಲ್ಲಿ ಗ್ಯಾರಂಟಿ ಅನ್ನೋ ವರ್ಡಿಗೆ ಬೆಲೆ ಇಲ್ಲ ಅಲ್ಲ, ಅದು ಲೀಗಲ್ ಅಲ್ಲ. ನಾನು ಅವಾಗಲೇ ಹೇಳ್ದಂಗೆ ಪ್ರತಿಯೊಬ್ಬರ ಹತ್ರ ಇರಲೇಬೇಕಾದ ಒಂದು ಲೈಫ್ ಇನ್ಶೂರೆನ್ಸ್ ಅಂದರೆ ಅದು ಟರ್ಮ್ ಇನ್ಶೂರೆನ್ಸ್. ಯಾಕಂದರೆ ಇದು ತುಂಬ ಚೀಪೆಸ್ಟ್. ಇದನ್ನೇನಾದರೂ ನೀವು ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ, ನಿಮ್ಗೆ ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ.